ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಡೇಟ್ ಬಂದು 19th Jan. ಸೊ ಟೈಮ್ ಬಂದು ಆಲ್ಮೋಸ್ಟ್ 11:30 ಆಗ್ತಿದೆ. ಸೊ ಇವತ್ತಿನ ದಿನಾಚರಿ ನಂದು ಕ್ರೇಜಿಯಾಗಂತೂ ಇರಲಿಲ್ಲ. ಬಟ್ ಬೆಳಿಗ್ಗೆ ಎದ್ದಿದ ತಕ್ಷಣ ಗಾಯ್ಸ್ ಒಳ್ಳೆ ನ್ಯೂಸ್, ಅಂದರೆ ಒಳ್ಳೆ ನ್ಯೂಸು ಕಿವಿಗೆ ಕಣ್ಣಿಗೆ ಎಲ್ಲದಕ್ಕೂ ಬಿತ್ತು. ಸೊ ಅದು ಬಂದು ತೆಮಿಳಿಯನ್ ಒಬ್ಬ ನಮ್ಮ ಡ್ರೈವರ್ಗೆ ಹೊಡೆದಿದ್ದ, ಮೀನ್ಸ್ ಕರ್ನಾಟಕ ಗಾಡಿ. ಅಯ್ಯಪ್ಪ ಸ್ವಾಮಿಗೆ ಹೋಗ್ತಿದ್ದ ಗಾಡಿ ನಿಲ್ಲಿಸ್ಬಿಟ್ಟು ಫ್ಲ್ಯಾಗ್ ಬಿಚ್ಚಿಲ್ಲ ಅಂತ, ಅಂದರೆ ಬಿಚ್ಚಿ ಅಂತ ಹೇಳಿಕೆ ಬಿಚ್ಚಿಲ್ಲ ಅಂತಂದಿದ್ದಕ್ಕೆ ಹೊಡೆದಿದ್ರು, ಕೈಯೆಲ್ಲ ಮಾಡಿದರು. ಸೊ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಸೊ 2 days ಬ್ಯಾಕ್ ಆ ವಿಡಿಯೋ ಅಪ್ಲೋಡ್ ಆಗಿದೆ. ಸೊ ಯಾರ್ಯಾರೆಲ್ಲ ಆ ವಿಡಿಯೋ ಮಿಸ್ ಮಾಡ್ಕೊಂಡಿದ್ದೀರಾ, ಸೊ ಆ ವಿಡಿಯೋ ನೋಡಿ ಬಂದು ಈ ವಿಡಿಯೋ ನೋಡಿ, ಯಾಕಂದರೆ ಕ್ಲಾರಿಟಿ ಸಿಗುತ್ತೆ ನಿಮಗೆ ನಾನು ಏನ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಾನೇನು ಆ ವಿಡಿಯೋದಲ್ಲಿ ಏನು ಮಾತಾಡಿದ್ದೀನಿ ಅಂತ. ಸೊ ಕ್ಲಾರಿಟಿ ಸಿಗುತ್ತೆ. ಸೊ ಈ ವಿಡಿಯೋ ಕಂಟಿನ್ಯೂ ಮಾಡೋದ್ರಿಂದ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ನನ್ನ ಯೂಟ್ಯೂಬ್ ಚಾನಲಲ್ಲೇ ಇರುತ್ತೆ. ಸೊ ಹೋಗಿ ನೋಡಿ ಬಂದು ಈ ವಿಡಿಯೋ ಕಂಟಿನ್ಯೂ ಮಾಡಿ. ಸೊ ಕ್ರೇಜಿ ಲೆವೆಲ್ ಗಾಯ್ಸ್. ಆಲ್ಮೋಸ್ಟ್ ನಂದು ಇದು ಸ್ಟಾರ್ಟ್ ಆಗಿ 3 to 4 days ಆಗ್ತಿದೆ, ಅಂದರೆ 3 days ಆಲ್ಮೋಸ್ಟ್ ನಿಯರ್ ಬೈ. ಈ ವಿಡಿಯೋ ಅಪ್ಲೋಡ್ ಆಗೋಷ್ಟು ಆಲ್ಮೋಸ್ಟ್ 4 days ಆಗ್ತಿದೆ. ಸೊ ಸಾಲ್ವೆ ಆಗೋಯ್ತು ಗಾಯ್ಸ್, ಯಾಕಂದರೆ ಅವರು ಅರೆಸ್ಟ್ ಆಗಿ ಮಂಡಿ ಊರಿ, ಅಂದರೆ ಕರ್ನಾಟಕ ಫ್ಲ್ಯಾಗ್ ಮುಂದೆ ಮಂಡಿ ಊರಿ ಕೈ ಮುಗ್ದು ಸಾರಿ ಹೇಳಿದ್ದಾರೆ. ಸೊ ಕ್ರೇಜಿ ಲೆವೆಲು ಗೈಸ್. ಇದು ಮಾತ್ರ ಕನ್ನಡಿಗರಿಗೆ ಮಾತ್ರ ಹ್ಯಾಟ್ಸ್ ಆಫ್. ಸೊ ಇದೆಲ್ಲ ಕನ್ನಡಿಗರಿಂದನೇ ಸಾಧ್ಯ. ಸೊ ಆ ರೇಂಜಿಗೆ ದೊಂಬಿ ಎದ್ದೇಳಿಸಿದ್ದು ನಾವು ಮಾತ್ರ, ಕ್ರೇಜಿ ಲೆವೆಲು. ಸೊ ಇದ್ರ ಬಗ್ಗೆ ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ ಗೈಸ್, ಯಾಕಂದರೆ ಹೇಳೋದೆಲ್ಲ ಆಲ್ಮೋಸ್ಟ್ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳ್ಬಿಟ್ಟಿದ್ದೀನಿ. ಸೊ ಕೈ ಮಾಡಿದ ತಪ್ಪು, ಅವ್ರು ಮಾತಾಡ್ಬೋದಿತ್ತು. ಸೊ ಸುಮ್ಮನೆ ಮಾತಾಡಿ ಸಮಾಧಾನದಿಂದ ಕನ್ವೆ ಮಾಡ್ಕೊಂಡಿದ್ದರೆ ಬೇರೆ ಥರ ನಡೆದಿರ್ತಿತ್ತು. ಮೇ ಬಿ ಫ್ಲ್ಯಾಗ್ ಬಿಚ್ಚಿ ಹೋಗೋದು, ಅಥವಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಅಥವಾ ಏನೋ ಒಂದು ಕಮ್ಯುನಿಕೇಷನ್ ನಡೆದಿರೋದು. ಬಟ್ ಅದಾಗದಿರ ಕೈ ಮಾಡಿರೋ ದೊಡ್ಡ ತಪ್ಪಾಗಿದೆ. ಸೊ ಹಂಗಾಗಿ ಇದು ಈ ಮಟ್ಟಕ್ಕೆ ಹೋಗಿದೆ. ಸೊ ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿದ್ದು ಜಾನ್ವರಿಲಿ, ನಿಮಗೆ ಗೊತ್ತಿರುತ್ತೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿರೋದು ಜಾನ್ವರಿಲಿ. ಸೊ Jan 1st ಸ್ಟಾರ್ಟ್ ಆಗಿರೋದು. ಸೊ ನಿಮಗೆ ಗೊತ್ತಿರುತ್ತೆ. ಸೊ ನಂದು ಪ್ರೀವಿಯಸ್ ವಿಡಿಯೋ ಅಂತ ಹೇಳಿದ್ನಲ್ಲ, ಸೊ ಅದು ಆಲ್ಮೋಸ್ಟು ಯಾವುದು ಕೂಡ 300 ಕ್ರಾಸ್ ಆಗಿರಲಿಲ್ಲ. ಸೊ ಕೆಲವೊಂದು ಇಲ್ಲ, ಯಾವುದು ಕೂಡ ಇವತ್ತಿಗೆ ಈ ಟೈಮ್ಗೆ ಆಲ್ಮೋಸ್ಟು 320 ಕ್ರಾಸ್ ಆಗಿರಲಿಲ್ಲ. ಸೊ ಆಲ್ಮೋಸ್ಟ್ ಗೈಸ್ ನೈಟೇ 50 ವ್ಯೂಸ್ ಕ್ರಾಸ್ ಆಯಿತು. ಲೈಕ್ ಬಿಟ್ಟಿದ್ದು 3 hours 4 hours 50 ವ್ಯೂಸ್ ಕ್ರಾಸ್ ಆಯಿತು. ಆಲ್ಮೋಸ್ಟ್ 15 hours ಗೈಸ್ 500 ವ್ಯೂಸ್ ಕ್ರಾಸ್ ಆಯಿತು. ಸೊ ಇವಾಗ ಅಟ್ ಪ್ರೆಸೆಂಟ್ ಆಲ್ಮೋಸ್ಟ್ 900 ರೀಚ್ ಆಗ್ತಿದೆ ವ್ಯೂಸು. ಸೊ ನಂದು ಫಸ್ಟು ವೀಡಿಯೋ, ಸೊ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಸೊ ಫಸ್ಟ್ ವೀಡಿಯೋ ಆಲ್ಮೋಸ್ಟ್ 1000ಗೆ ರೀಚ್ ಆಗ್ತಿದೆ. ಸೊ ಕ್ರೇಜಿ. ನಾಳೆ ಬೆಳಗ್ಗೆ ಅಥವಾ ನಾಳೆ ವಿತಿನ್ 12 o'clock ಅಷ್ಟರಲ್ಲಿ ರೀಚ್ ಆಗೋಗುತ್ತೆ. ಅಂದರೆ ನಾಳೆ ಮಧ್ಯಾಹ್ನ 12 o'clock ಅಷ್ಟರಲ್ಲಿ 1000 ಕ್ರಾಸ್ ಆಗಿ ನನ್ನ ಪ್ರಕಾರ 1500 ಬೀಟ್ ಮಾಡೋ ಚಾನ್ಸಸ್ಸು ಇದೆ. ಸೊ ನೋಡೋಣ ಗೈಸ್, ಅಪ್ಡೇಟ್ ಮಾಡ್ತೀನಿ ನಾಳೆ ಏನಾಯ್ತು. 1000 ರೀಚ್ ಆಯಿತಾ, 1000 ಅಥವಾ 1500 ಕ್ರಾಸ್ ಆಯಿತಾ, 2000 ರೀಚ್ ಆಯಿತಾ, ಎಲ್ಲ ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ. ಕ್ರೇಜಿ ಲೆವೆಲಲ್ಲಿ ಹೋಗ್ತಿದೆ. ಬಟ್ ಕಮೆಂಟ್ಸ್ ಮಾತ್ರ ಗೈಸ್ ಭಾರಿ ಲೆವೆಲಲ್ಲಿ ಬರ್ತಿದೆ. ಸೊ ನನಗೂ ಎಷ್ಟೋ ಜನ ಕ್ರೇಜಿ, ತುಂಬ ಚೆನ್ನಾಗಿ ಮಾತಾಡಿದ್ದೀರಾ ಅಂತೆಲ್ಲ ಹೇಳಿದ್ದಾರೆ. ಸೊ ನಾನು ಯಾವುದೇ ಕಾರಣಕ್ಕೂ ಯಾವ ಕಮೆಂಟ್ಸೂ ನನ್ನ ಪರವಾಗಲ್ಲ, ಆಪೋಸಿಟು ಅಂದರೆ ತಮಿಳಿಯನ್ ಪರವಾಗಿ ಬಂದರೂ ನಾನು ಯಾವುದೇ ಕಾರಣಕ್ಕೂ ರಿಮೂವ್ ಮಾಡಲ್ಲ. ಸೊ ನೀವು ಹೋಗಿ ನೋಡ್ಬೋದು. ನಿಮ್ಗೇನಾದ್ರು ಸಿಕ್ಕಿದರೆ ಕಮೆಂಟ್ ಮಾಡ್ಬೋದು. ಸೊ ನಾನು ರಿಪ್ಲೈ ಕೊಟ್ಟೇ ಕೊಡ್ತೀನಿ. ಏನೇ ಕಮೆಂಟ್ ಹಾಕಿ ನಾನು ರಿಪ್ಲೈ ಕೊಟ್ಟೇ ಕೊಡ್ತೀನಿ. ಸೊ ಗೈಸ್, ಕೆಲವೊಬ್ಬರು ಅವ್ನಿಗೆ ಸಪೋರ್ಟಿಯಾಗಿ ಮಾತಾಡಿದ್ದಾರೆ. ಅದರಲ್ಲಿ ಒಂದಿಬ್ಬರು ವಿ ಆರ್ ಇಂಡಿಯನ್ಸು, ಲೈಕ್ ವಿ ಆಲ್ ಆರ್ ಇಂಡಿಯನ್ಸ್, ವಿ ಶುಡ್ ಸಪೋರ್ಟ್, ಇದೆಲ್ಲ ಬುಲ್ಶಿಟ್ ಆಗೋಯ್ತು. ಲೈಕ್ ಇದ್ರ ಮೇಲೆ ನಿಂತ್ಕೋಬೇಕಲ್ವ ಅಂತೆಲ್ಲ ಹೇಳಿದ್ದಾರೆ. ಸೊ ಅವ್ರು ಹೇಳೋದ್ರಲ್ಲಿ ತಪ್ಪಿಲ್ಲ. ಸೊ ನನ್ನ ಮನಸ್ಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ, ನಾನು ಒಬ್ಬ ಇಂಡಿಯನ್ನೇ. ಸೊ ನಾನು ಎಲ್ಲ ಭಾಷೆ, ಎಲ್ಲ ಸ್ಟೇಟ್ಗೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಯಾವುದೂ ಡಿಗ್ರೇಡ್ ಮಾಡಲ್ಲ ನಾನು. ತಮಿಳಾಗಲಿ ತೆಲುಗು ಆಗಲಿ, ನಾನು ಎಲ್ಲ ಭಾಷೆ ನೋಡ್ತೀನಿ. ಎಲ್ಲ ಭಾಷೆನೂ ಕೆಲವೊಂದು ಭಾಷೆ ಅಲ್ಪ ಸ್ವಲ್ಪನೂ ಅರ್ಥ ಆಗುತ್ತೆ. ಹಿಂದಿ, ತೆಲುಗು, ತಮಿಳು, ಇಂಗ್ಲೀಷು, ಮಲಯಾಳಮ್ಮು,
ಎಲ್ಲ ಥರ ತುಳು ಗಿಲು ಎಲ್ಲ ಭಾಷೆನೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಎಲ್ಲ ಸ್ಟೇಟ್ನೂ ಕೂಡ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ತಾಯ್ನಾಡು ವಿಷಯಕ್ಕೆ ಬಂದರೆ ನಾನು ಸುಮ್ಮನಿರಲ್ಲ ಗೈಸ್. ನಾನೇ ಅಲ್ಲ, ಪ್ರತಿಯೊಬ್ಬರು ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ. ಯಾಕಂದರೆ ಅವ್ರವ್ರ ಸ್ಟೇಟು ಅವ್ರವ್ರಿಗೆ ಗ್ರೇಟು. ಸೊ ಅವ್ರವ್ರ ಲ್ಯಾಂಗ್ವೇಜು, ಅವ್ರವ್ರನ್ನ ಮದರ್ ಟಂಗು, ಅವ್ರವ್ರ ಲ್ಯಾಂಗ್ವೇಜ್ ಎಲ್ಲ ಅವ್ರವ್ರಿಗೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಬಟ್ ಕನ್ನಡಿಗರದು ಒಂದು ಸ್ವಲ್ಪ ಹೆಚ್ಚಿಗೆನೇ ಅಂತ ಹೇಳ್ಬೋದು. ಯಾಕಂದ್ರೆ ನಾನೊಬ್ಬ ಕನ್ನಡಿಗ ಆಗಿ ನಾನು ಇದನ್ನಂತೂ 100% ಹೇಳ್ತೀನಿ, ನೀವೇನು ಕೊಡ್ತೀರೋ ನಾವು 10 ಪಟ್ಟು ಜಾಸ್ತಿ ಕೊಡ್ತೀವಿ ಗೈಸ್. ಸಿಂಪಲಾಗಿ ಹೇಳಬೇಕು ಅಂದರೆ ನೀವು ಪ್ರೀತಿ ಕೊಡಿ, 10 ಪಟ್ಟು ಜಾಸ್ತಿ ಪ್ರೀತಿ ಕೊಡ್ತೀವಿ. ನೀವು ದ್ವೇಷ ಮಾಡಿದ್ರೆ 10 ಪಟ್ಟು ಜಾಸ್ತಿ ದ್ವೇಷ ಮಾಡ್ತೀವಿ. ನೀವು ಒಂದೇ ಏಟು ಹೊಡೆದ್ರೆ ನಾವು ತಿರುಗಿ 10 ಏಟು ಹೊಡಿತೀವಿ. ಸೊ ಅದು ಯಾವ ರೀತಿನಾರ ಹೊಡಿಬೋದು ನಾವು, ಅದು ಬೇರೆ ಥರ ಪ್ರಶ್ನೆ. ಸೊ ಇದು ಮಾತ್ರ ಕ್ರೇಜಿ ಲೆವೆಲಲ್ಲಿ ಹೋಗ್ತಿದೆ. ಸೊ ಕ್ಷಮೆ ಕೇಳಿದ್ದಾರೆ, ಇದು ಆಲ್ಮೋಸ್ಟ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಇನ್ನು ಮುಂದಕ್ಕೆ ಇದು ಯಾವುದೇ ರೀತಿ ದೊಡ್ಡದು ಮಾಡಲ್ಲ. ನೋಡೋಣ ಗೈಸ್ ಏನಾಗುತ್ತೆ. ಇನ್ನೇನಾದ್ರು ಇಫ್ ಇನ್ ಕೇಸ್ ಏನಾರು ಅಪ್ಡೇಟ್ಸ್ ಇದ್ದರೆ ನಾನು ಹೇಳ್ತೀನಿ. ಬಟ್ ಹುಡುಕ್ತಾ ಇದ್ದೀನಿ. ಸೊ ಇಫ್ ಇನ್ ಕೇಸ್ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟು ಸಿಕ್ಕಿದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಮೀನ್ಸ್ ವಿಡಿಯೋದಲ್ಲೇ ಒಂದು ಕಡೆ ಸೈಡಲ್ಲಿ ಅದು ತೋರಿಸೋ ಥರ ಮಾಡ್ತೀನಿ. ಸೊ ಅದೇನಾದರೂ ಬಂದರೆ ನೀವು ಪಾಸ್ ಮಾಡಿ ಯೂಟ್ಯೂಬಲ್ಲೇ ಝೂಮ್ ಮಾಡ್ಬೋದು. ಸೊ ಝೂಮ್ ಆಪ್ಷನ್ ಇದೆ ಎಲ್ಲ ಫೋನಲ್ಲೂ, ಎಲ್ಲ ಯೂಟ್ಯೂಬಲ್ಲೂ. ಆಲ್ಮೋಸ್ಟ್ ಇವಾಗ ಒಂದು ಫೀಚರ್ ಬಿಟ್ಟಿದ್ದಾರೆ, ಅದು ಸುಮಾರು ದಿವಸ ಆಯಿತು ಬಿಟ್ಟು. ಝೂಮ್ ಮಾಡ್ಬೋದು, ಯಾರಿಗೆಲ್ಲ ಗೊತ್ತಿರಲ್ಲ. ಸೊ ಸ್ಟಾಪ್ ಮಾಡಿ, ಅದೆಲ್ಲಿ ಬರುತ್ತೋ ಫೋಟೋ ಸ್ಟಾಪ್ ಮಾಡಿ ಝೂಮ್ ಮಾಡಿ. ಸೊ ನಿಮ್ಗೆ ಆಲ್ಮೋಸ್ಟ್ ನಾನು 4K ವೀಡಿಯೋನೇ ಕೊಡೋದ್ರಿಂದ ಆಲ್ಮೋಸ್ಟ್ ಅಲ್ಲೂ ನಾನು ಕ್ಲಾರಿಟಿ ಇರೋ ಫೋಟೋ ಹಾಕಿದರೆ ಸೊ 100% ಕ್ಲಾರಿಟಿ ಬಂದೇ ಬರುತ್ತೆ. ಸೊ ನಿಲ್ಲಿಸಿ ಓದ್ಬೋದು. ಇಫ್ ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ನನಗೆ ಯಾವ್ದು ಫೋಟೋ ಸಿಕ್ಕಿರುತ್ತೋ ಅದನ್ನೇ ಹಾಕಿರ್ತೀನಿ. ಕ್ಲಾರಿಟಿ ಇಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ನೀವು ಹುಡುಕಿ ಗೈಸ್, ನಿಮಗೂ ಸಿಗುತ್ತೆ. ಅದೆಲ್ಲ ಏನು ಸಿಗದೇ ಇರೋ ಥರ ಏನಿಲ್ಲ, ಅದು ಪ್ರೈವೇಟ್ ಏನಿಲ್ಲ. ಹುಡುಕಿ ಇಫ್ ಇನ್ ಕೇಸ್ ಸಿಕ್ಕಿದ್ರೆ ಅದರಲ್ಲೇ ಅಪ್ಡೇಟ್ ತಗೊಳ್ಳಿ. ಸೊ ವೀಡಿಯೋನೂ ಸಿಕ್ಕಿದೆ, ರೆಸ್ಟ್ ಆಗಿರೋ ವೀಡಿಯೋನೂ ಎಲ್ಲ ಕಂಪ್ಲೀಟಾಗಿ ಸಿಕ್ಕಿದೆ. ಸೊ ಅದನ್ನೂ ಕೂಡ ಆದಷ್ಟು ಹಾಕ್ತೀನಿ. ಸೊ ನೀವು ನೋಡ್ಬೋದು, ಬೇರೆ ಲೆವೆಲಲ್ಲಿ ಇದು ಮಾತ್ರ ಬೇರೆ ಲೆವೆಲಲ್ಲಿ ನಡೀತಿದೆ. ಸೊ ಕ್ರೇಜಿ ಗೈಸ್, ಕನ್ನಡಿಗರಿಗೆ ಮಾತ್ರ ಹ್ಯಾಟ್ಸ್ ಆಫು. ಸೊ ನನ್ನೊಬ್ಬನಿಂದ ಇದಾಯಿತು ಅಂತ ನಾನು ಹೇಳಲ್ಲ, ಎಲ್ಲ ಕನ್ನಡಿಗರೂ ಇದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೇ ಇದು ಈ ಮಟ್ಟಕ್ಕೆ ಹೋಗಿ ನಿಂತಿದೆ, ಈ ಥರ ಬೆಳೆದಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಕ್ರೇಜಿ, ಇದೇ ಥರ ಕನ್ನಡಿಗರು ಒಗ್ಗಟ್ಟಾಗಿರೋಣ. ಸೊ ಜೈ ಕರ್ನಾಟಕ. ಸೊ ಗೈಸ್, ಇದು ಬಿಟ್ರೆ ಇನ್ನೇನು ಬಿಗ್ ಬಾಸ್ ವಿನ್ನರ್ ಗಿಲ್ಲಿ. ಸೊ ಅದ್ರ ಬಗ್ಗೆ ನೆನ್ನೆ ವಿಡಿಯೋದಲ್ಲೂ ಮಾತಾಡಿದೆ, ವಿನ್ ಆಗಿದ್ದೆಲ್ಲ. ಸೊ ಬೇರೆ ಲೆವೆಲಲ್ಲಿ ಹೋಗ್ತಿದೆ ಗೈಸ್. ಅವ್ನು ಮಾತ್ರ ಕ್ರೇಜಿ ಲೆವೆಲು ಅಂತ ಅಂದ್ಕೊಳ್ಳಿ. ಸೊ ಅವನು ಊಹೆ ಕೂಡ ಮಾಡಿರಲಿಲ್ಲ ಅಂತೆ, ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ವಂತೆ. ಸೊ ಅವ್ನು ಕೊಟ್ಟರೆ ಸ್ಟೇಟ್ಮೆಂಟೇನೆ ಇದೆಲ್ಲ. ಸೊ ಬೇರೆ ಲೆವೆಲು ಅವನು. ಎಲ್ಲೆಲ್ಲಿ ಹೋಗ್ತಿದ್ದೀನಿ ಗೈಸ್, ಮಿನಿಮಮ್ 200 ಇಂದ 300 ಜನ ಮಿನಿಮಮ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಮಿನಿಮಮ್ ಗೈಸ್ 200 ಇಂದ 300 ಜನ, ಮ್ಯಾಕ್ಸಿಮಮ್ ಅಲ್ಲ. ಸೊ ತುಂಬ ಜನ ಸೇರ್ತಿದ್ದಾರೆ. ಪೊಲೀಸರು, ಎಷ್ಟೇ ಜನ ಪೊಲೀಸು, ಕಾನ್ಸ್ಟೇಬಲ್ ಎಲ್ಲ ಸೇರಿದ್ರು ಅಲ್ಲಿ ಜನಸಂಖ್ಯೆನ ಕಡಿಮೆ ಮಾಡೋಕ್ಕಾಗ್ತಿಲ್ಲ, ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಸೊ ಆ ರೇಂಜಿಗೆ ಅವನು ಪ್ರತಿಯೊಂದು ಹಳ್ಳಿಗೂ ವಿಸಿಟ್ ಮಾಡ್ತಿದ್ದಾನೆ. ಸೊ ಬೇರೆ ಲೆವೆಲಲ್ಲಿ ಹೋಗ್ತಿದೆ ಇದೆಲ್ಲ ಮಾತ್ರ, ಗಿಲ್ಲಿ ಅವ ಮಾತ್ರ. ಸೊ ನಾನು ಯಾವ ಸೀಸನ್ನು ಈ ಥರ ನೋಡಿರಲಿಲ್ಲ ಗೈಸ್. ರಿಯಲಾಗಿ ಹೇಳಬೇಕು ಅಂದರೆ ಯಾವ ಸೀಸನ್ ನೋಡಿರಲ್ಲ. ಸೀಸನ್ 4ಅಲ್ಲಿ ಪ್ರಥಮ್, ಅವನದು ಒಳ್ಳೆ ಹುಡುಗ ಪ್ರಥಮ್ದು, ಅವನ ಸೀಸನಲ್ಲಿ ಒಂದು ರೇಂಜಿಗೆ ನೋಡಿದ್ದೆ. ಬಟ್ ಈ ರೇಂಜಿಗೆ ನೋಡಿರಲಿಲ್ಲ. ಅದೂ ಓಕೆ, ಅದು ಸುಮಾರು ವರ್ಷ ಹಿಂದೆ, ಅದೆಲ್ಲ ಓಕೆ, ಅದು ಮ್ಯಾಟ್ರ್ ಆಗುತ್ತೆ, ನಾನು ಒಪ್ಕೊತೀನಿ. ಸೊ ಅದೇ ಈ ಥರ ಇದ್ದಿದ್ರೆ ಅದು ಈ ರೇಂಜಿಗೆ ಮುಟ್ಟಿರೋದೇನೋ, ಮೇ ಬಿ, ನನಗೆ ಗೊತ್ತಿಲ್ಲ. ಸೊ ಈ ಥರ ನಾನು ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು. ಸೊ ಗಿಲ್ಲಿಗೂ ಹ್ಯಾಟ್ಸ್ ಆಫ್, ಕಂಗ್ರ್ಯಾಚುಲೇಷನ್ಸ್, ತುಂಬ ಚೆನ್ನಾಗಿ ಆಡಿದ್ರಿ ಅಂತ ಹೇಳ್ತಾ. ಸೊ ಇವತ್ತಿನ ಗೈಸ್ ಅಷ್ಟೇ. ಇವತ್ತಿನ ನಂದೇನು ಅಪ್ಡೇಟ್ ಇಲ್ಲ ಗೈಸ್. ಆಲ್ಮೋಸ್ಟ್ ಅಲ್ಲೂ ಬಿಸ್ನೆಸ್ ಇತ್ತು, ಬಿಸ್ನೆಸ್ಸು ಶಾಪು ಎಲ್ಲ ಇದೇ ಆಯಿತು ಇವತ್ತಿನ ದಿನ ಪೂರ್ತಿ. ಸೊ ಕಂಪ್ಲೀಟಾಗಿ. ಸೊ ನನ್ನ ಲ್ಯಾಪ್ಟಾಪು ರೆಡಿ, ಅಂದರೆ ರಿಪೇರಿ ಆಗಿದೆ ಅಂತ ಸ್ಟಾರ್ಟಿಂಗ್ ವ್ಲಾಗಲ್ಲಿ ಹೇಳಿದ್ದೆ. ಸೊ ಅದು ಆಲ್ಮೋಸ್ಟ್ ರೆಡಿ ಆಗಿದೆ ಗೈಸ್. ಇನ್ನೇನು ಬರುತ್ತೆ ಇವತ್ತು ಅಥವಾ ನಾಳೆ ಬರೋ ಚಾನ್ಸಸ್ ಇದೆ, ನನ್ನ ಕೈಗೆ ಸೇರೋ ಚಾನ್ಸಸ್ಸು. ಸೊ ಇಫ್ ಇನ್ ಕೇಸ್ ಅದು ಯಾವಾಗ ತಲುಪುತ್ತೋ ಅದನ್ನು ಕೂಡ ಬ್ಲಾಗ್ ಮಾಡೋ ಒಂದು ಪ್ಲ್ಯಾನ್ ಇದೆ. ನನ್ನ ಕಂಪ್ಲೀಟು ಲ್ಯಾಪ್ಟಾಪ್ ತೋರಿಸ್ಬೇಕು ಅನ್ನೋದೊಂದು ಪ್ಲ್ಯಾನ್ ಇದೆ. ಸೊ ನೋಡೋಣ ಗೈಸ್ ಅದು ಏನಾಗುತ್ತೆ ಅಂತ, ಮುಂದಿನ ವೀಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಅದು ಬಿಟ್ಟರೆ ವೆಬ್ಸೈಟು ಇನ್ನು ವೆಬ್ಸೈಟ್ದೇನು ಅಪ್ಡೇಟ್ ಇಲ್ಲ ಗೈಸ್, ಇನ್ನು ಅದು ಸ್ಟಕ್ಕಾಗೇ ಇದೆ. ಸೊ ನೋಡಬೇಕು ಗೈಸ್, ಅದು ತುಂಬ ಬೇಜಾರಾಗ್ತಿದೆ. ಸೊ ಬಿಸ್ನೆಸ್ಸು ಕಂಪ್ಲೀಟಾಗಿ ಆಲ್ಮೋಸ್ಟ್ ಅಲ್ಲೂ ಸ್ಲೋ ಆಗ್ಬಿಟ್ಟಿದೆ. ಸೊ ಅದೊಂದು ಸಾಲ್ವ್ ಆದರೆ ಒಂದು ಸ್ವಲ್ಪ ಪಿಕಪ್ ಮಾಡ್ಬೋದು ಬಿಸ್ನೆಸ್ ಅನ್ನೋದೊಂದಿದೆ. ಸೊ ಅದ್ರ ಕಡೆ ಓಡಾಡ್ತಾ ಇದ್ದೀನಿ. ಸೊ ಹಂಗಾಗಿ ವ್ಲಾಗು ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಸೊ ನಾನು ಫ್ರೀ ಆಗೋದೇ ಈ ಟೈಮು. ಸೊ
ಇವಾಗಿಂದ ಬೇಕಾದ್ರೆ 1 ಗಂಟೆ 2 ಗಂಟೆ ಬೇಕಾದ್ರೆ ಆಲ್ಮೋಸ್ಟ್ ಅಲ್ಲಿ ನಾನು ಎಂಗೇಜ್ ಮಾಡ್ಕೋಬೋದು. ಈ ಟೈಮ್ನ ನಾನು ಯುಟಿಲೈಸ್ ಮಾಡ್ಕೋಬೋದು. ಲೈಕ್ ಇವಾಗ ಬೇಗ ಮಲಗಿದ್ರೆ ಬೆಳಗ್ಗೆ ಬೇಗ ಎದ್ದೇಳ್ಬೋದು. ಇಫ್ ಇನ್ ಕೇಸ್ ಲೇಟಾಗಿ ಮಲಗಿದ್ರೂ ಆಲ್ಮೋಸ್ಟ್ ಅಲ್ಲೂ ಎಷ್ಟೊತ್ತಿಗೆ ಎದ್ದೇಳಬೇಕು ಅಷ್ಟೊತ್ತಿಗೆ ಎದ್ದೇಳಬೇಕು ಬೆಳಗ್ಗೆನೂ. ಸೊ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಡೇ ನಡಿಲೇಬೇಕಲ್ವಾ. ಸೊ ಇವತ್ತು 2 ಗಂಟೆಗೆ ಮಲಗಿದೆ 5 ಗಂಟೆಗೆ ಮಲಗಿದೆ ಅಂತ ನಾಳೆ ಪೂರ್ತಿ ಶಟ್ ಡೌನ್ ಆಗಿ ನಾನು ಮಲಗೋಕ್ಕಾಗಲ್ಲ. ಸೊ ಬಿಸ್ನೆಸ್ ಕೂಡ ನೋಡಲೇಬೇಕು. ಸೊ ನಾನು ಫ್ರೀ ಆಗೋದೆ ಆಲ್ಮೋಸ್ಟ್ ಆಲು ಗೈಸ್ 11 o'clock ಮೇಲೆ. ಸೊ ಹಾಗಾಗಿ ಜಾಸ್ತಿ ವ್ಲಾಗ್ ನಂದು ಬರ್ತಾ ಇರೋದೇ ಈ ಟೈಮಲ್ಲಿ. ಸೊ ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ಸೇಮ್ ಅಂದರೆ ಸೇಮ್ ಇರುತ್ತೆ. ಸೊ ಯಾರಿಗೆಲ್ಲ ಬೇಜಾರಾಗಿದೆ ಐ ಆಮ್ ರಿಯಲಿ ವೆರಿ ಸಾರಿ. ಸೊ ನಾನು ಆದಷ್ಟು ಬೇಗ ನನ್ನ ಪ್ರಾಬ್ಲಮ್ಸು ಬಿಸ್ನೆಸ್ಸು ಎಲ್ಲ ಸಾಲ್ವ್ ಮಾಡ್ಕೊಂಡು ಸೊ ಆದಷ್ಟು ಇನ್ನೂ ಯೂನಿಕ್ಕಾಗಿ ಐಡಿಯಾ ಮಾಡಿ ಕಂಟೆಂಟ್ ಮಾಡಿ ಸೊ ಅದನ್ನು ನಿಮ್ಮ ಮುಂದೆ ತಂದಿಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಯೂನಿಕ್ಕಾಗಿ ಬರ್ತೀನಿ. ಸೊ ಕೆಲವೊಂದು ಹಿಡನ್ ಪ್ಲೇಸಸ್ಸು ಟೆಂಪಲ್ಸು ಅದೆಲ್ಲ ಪ್ಲ್ಯಾನಿಂಗ್ ನಡೀತಿದೆ. ಸೊ ಎಲ್ಲೆಲ್ಲಿ ಹೋಗಬೇಕು ಎಲ್ಲೆಲ್ಲಿ ವಿಸಿಟ್ ಮಾಡಬೇಕು ಮತ್ತು ಅದ್ರ ಬಗ್ಗೆ ಅಪ್ಡೇಟು ನಮಗೆ ಸಿಗಬೇಕು ಗೈಸ್. ಇವಾಗ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂದರೆ ಸೊ ಆ ಟೆಂಪಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಗ್ಯಾದರ್ ಮಾಡ್ಕೊಂಡು ಅದ್ರ ಬಗ್ಗೆ ಮಾತಾಡೋಕ್ಕೆ ಯಾವ ರೀತಿ ಮಾತಾಡಬೇಕು. ಮತ್ತು ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಇವಾಗ 4 ಗೋಡೆ ಮಧ್ಯೆ ಮಾತಾಡ್ತಾಯಿದ್ದೀನಿ. ಸೊ ನಂಗೆ ನರ್ವಸ್ನೆಸ್ ಇಲ್ಲ. ಸೊ ಅಂದರೆ ಲೈಟಾಗಿದೆ ಬಟ್ ಒಂದು ಸ್ವಲ್ಪ ಕ್ಲಾರಿಟಿಯಾಗಿ ಮಾತಾಡ್ತಿದ್ದೀನಿ. ಸೊ 4 ಜನರು ಮುಂದೆ ಹೋಗಿ ಈ ಥರ ಕ್ಯಾಮ್ರಾ ಮುಂದೆ ಹಿಡ್ಕೊಂಡು ಮಾತಾಡಬೇಕು ಅಂದಾಗ ಇನ್ನೂ ಒಂದು ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಬೇಕು. ಸೊ ಮಾತಾಡೋದೇ ಇಲ್ಲ ನಾನು ಹೇಳ್ತಾ ಇಲ್ಲ. ಸೊ ನಾನು ಫಸ್ಟ್ ವ್ಲಾಗಲ್ಲಿ ಹೋಗಿ ನೋಡ್ಬೋದು ಕಂಪ್ಲೀಟಾಗಿ ಅಷ್ಟು ಜನರ ಮಧ್ಯೆ ನಾನೇ ಮಾತಾಡಿದ್ದೀನಿ. ಸೊ ಅದೆಲ್ಲ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇದೆ. ಬಟ್ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕಾದಾಗ ಕರೆಕ್ಟಾಗಿ ಕೊಡಬೇಕು. ಯಾಕಂದರೆ ಜನ ಎಲ್ಲ ನೋಡ್ತಿರ್ತಾರೆ. ಇಫ್ ಇನ್ ಕೇಸ್ ಒಂದು ಸ್ವಲ್ಪ ರಾಂಗ್ ಆಯಿತು ಅಂದ್ರೂ ಜನರು ಫುಲ್ಲು ತಿರುಗಿಬಿಡೋ ಚಾನ್ಸಸ್ ಇರುತ್ತೆ. ಲೈಕ್ ಅದಲ್ಲ ಇದು ಈ ಥರ ಇದೆಲ್ಲಿ ಸಿಕ್ತು ಆ ಥರ ಏನೋ ಕೇಳೋ ಚಾನ್ಸಸ್ ಇರುತ್ತೆ. ಅದಕ್ಕೆಲ್ಲ ಪ್ರಿಪೇರ್ ಆಗ್ತಾಯಿದ್ದೀನಿ. ಸ್ವಲ್ಪ ದಿನ ಟೈಮ್ ಕೊಡಿ ಗೈಸ್. ನಾನು ಪಕ್ಕ ಒಂದು ಒಳ್ಳೆ ವ್ಲಾಗರ್ ಆಗಿ ವ್ಲಾಗ್ ಹಿಡ್ಕೊಂಡು ಬಂದೇ ಬರ್ತೀನಿ. ಒಳ್ಳೆ ಕಂಟೆಂಟ್ಗಳು ಇಟ್ಕೊಂಡು ಬಂದೇ ಬರ್ತೀನಿ ನಿಮ್ಮ ಮುಂದೆ. ಸೊ ನಿಮಗೆ ಅದೇ ಕಾರಣಕ್ಕೂ ಬೇಜಾರು ಮಾಡಲ್ಲ. ಒಳ್ಳೆ ರೀತಿ ಸಪೋರ್ಟ್ ಕೊಡ್ತಾ ಇದ್ದೀರಾ. ಸೊ ಸಬ್ಸ್ಕ್ರೈಬರ್ ವಿಷಯಕ್ಕೆ ಬಂದರೆ ಗೈಸ್ 600 ಕ್ರಾಸ್ ಆಯಿತು. ಸೊ ಇವತ್ತಿಗೆ ಆಲ್ಮೋಸ್ಟು 637 ಹಂಗೇನೋ 600 ಫಾಲೋವರ್ಸು ಹೋಯ್ತು ದಾಟಿದ್ರು. ಸೊ ಆಲ್ಮೋಸ್ಟ್ 610 ಆಗ್ತಿದ್ದಾರೆ, ನಿಯರ್ ಬೈ ಇದೆ. ಸೊ ಕ್ರೇಜಿ. ಈ ವಿಡಿಯೋ ಅಪ್ಲೋಡ್ ಆಗೋಷ್ಟು ಆಲ್ಮೋಸ್ಟು 700 ಗಂಟೆನೂ ಬಂದಿರುತ್ತೆ ಸಬ್ಸ್ಕ್ರೈಬರ್ಸು. ಸೊ ಬೇರೆ ಲೆವೆಲಲ್ಲಿ ಹೋಗ್ತಿದೆ ಸಬ್ಸ್ಕ್ರೈಬರ್ಸ್ ಮಾತ್ರ, ಕ್ರೇಜಿ ಲೆವೆಲು. ನೀವೀಗೆ ಸಪೋರ್ಟ್ ಮಾಡಿ ಗಾಯ್ಸ್. ನಿಜವಾಗ್ಲೂ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದೇ ಬರ್ತೀನಿ ನಿಮ್ಮ ಮುಂದೆ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಓಕೆ ಗೈಸ್, ಬಾಯ್.